ಜನವರಿ 26ರಿಂದ 7 ದಿನಗಳ ಕಾಲ ನಡೆಯುವ ಪ್ರಸಿದ್ಧ ಸುತ್ತೂರು ಜಾತ್ರೆಯಲ್ಲಿ ಮಹಾದಾಸೋಹ ಭವನ ಸಂಪೂರ್ಣವಾಗಿ ಸಕಲವಾಗಿ ಸಿದ್ಧವಾಗಿದೆ. ನಾನು ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಸುಮಾರು 5 ಟನ್ ಅನ್ನವನ್ನಾಗಲಿ, ಪಾಯಸವನ್ನಾಗಲಿ, ಸಾಂಬಾರನ್ನಾಗಲಿ ಬೇಯಿಸುವಂತಹ ಕೊಪ್ಪರಿಕೆಗಳು ಸಾಲು ಸಾಲಾಗಿ ನಿಂತಿದ್ದಾವೆ. ಎಲ್ಲ ರೀತಿಯಾದಂತಹ ಈಗ ಸೌದೆಗಳನ್ನು ಬಳಸಿ ಅಡುಗೆ ಮಾಡುವಂಥದ್ದು. ಸುಮಾರು ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅಟ್ ಅ ಟೈಮ್ ಒಂದು 20,000 ಜನರಿಗೆ ಊಟ ಬಡಿಸುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಅಂದರೆ ಇದು ಮಹಾದಾಸೋಹ ಭವನ. ಇದೇ ರೀತಿ ಇದರ ಜೊತೆಗೆ ಬೇರೆ ಗೆಸ್ಟ್ ಹೌಸ್ಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ VIP ಗಳಿಗೆ, ವಿದ್ಯಾರ್ಥಿಗಳಿಗೆ, ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ 5,000 ವಿದ್ಯಾರ್ಥಿಗಳಿಗೆ ಕೂತು ಊಟ ಮಾಡುವಂತಹ ವ್ಯವಸ್ಥೆ ಅಲ್ಲಿ ಮಾಡಲಾಗಿದೆ. ಇದು ಮಹಾದಾಸೋಹ ಭವನ. ಇಲ್ಲಿ ಅಟ್ ಅ ಟೈಮ್ 20,000ಕ್ಕೂ ಹೆಚ್ಚು ಮಂದಿಗೆ ಊಟ ಬಡಿಸುವಂತಹ ವ್ಯವಸ್ಥೆ ಇದೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಕೂಡ 3 ಟೈಮು ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಿಂಡಿಗಳು, ಸಿಹಿ ತಿಂಡಿ, ಅದರ ಜೊತೆಗೆ ಬೇರೆ ಬೇರೆ ಈ ಥರದ ಖಾರ ಬೂಂದಿ, ಸಿಹಿ ಬೂಂದಿ, ಈ ಥರದ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಈಗ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈ ಪಾತ್ರೆಗಳನ್ನು ಬೇರೆ ರಾಜ್ಯದಿಂದ ತರಿಸಲಾಗಿದೆ. ಇಷ್ಟು ಸಾವಿರಾರು ಮಂದಿಗೆ, ಲಕ್ಷಾಂತರ ಮಂದಿಗೆ ಅಡುಗೆ ಮಾಡಬೇಕಾಗಿದೆ. ಅಂದರೆ ಒಂದು ಸಲ ಇಲ್ಲಿ ಹಚ್ಚಿದಂತಹ ಒಲೆ ಸತತ 7 ದಿನಗಳ ಕಾಲವೂ ಕೂಡ ಉರಿಲಿದೆ. ಬೆಳಗ್ಗೆ, ರಾತ್ರಿ, ಮಧ್ಯಾಹ್ನ 3 ಟೈಮ್ಗಳು ಕೂಡ ಭಕ್ತರಿಗೆ ಊಟ. ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿ ಒಂದೊಂದು ದಿನ ಒಬ್ಬೊಬ್ಬರು, ಅಂದರೆ ಒಂದೊಂದು ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಒಂದೊಂದು ದಿನ ಒಂದೊಂದು ಗ್ರಾಮಸ್ಥರು ಬಂದು ಇಲ್ಲಿ ಅಡುಗೆ ಊಟವನ್ನು ಬಡಿಸುವಂತಹ ಜವಾಬ್ದಾರಿಯನ್ನು ಈಗಾಗಲೇ ಕೂಡ ತಗೊಂಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ದಾಸೋಹಕ್ಕೆ ಬೇಕಾದಂತಹ ದಿನಸಿ ಪದಾರ್ಥಗಳು, ಅಕ್ಕಿ, ಸಕ್ಕರೆ, ಬೆಲ್ಲ, ಗೋಧಿ, ಈ ರೀತಿ ಎಣ್ಣೆ ಎಲ್ಲವನ್ನೂ ಕೂಡ ಕೆಲವೊಂದಷ್ಟು ಸಂಸ್ಥೆಗಳು, ವ್ಯಕ್ತಿಗಳು ದಾನವನ್ನು ಕೂಡ, ಅಂದರೆ ಕೊಡುಗೆಯಾಗಿ ಕೂಡ ಕೊಟ್ಟಿದ್ದಾರೆ. ಇನ್ನೊಂದಷ್ಟನ್ನು ಪರ್ಚೇಸ್ ಮಾಡಿ ಈಗಾಗಲೇ JSS ಸಂಸ್ಥೆ ಶೇಖರಿಸಿಟ್ಟಿದೆ. ಒಟ್ಟಾರೆಯಾಗಿ ಮಹಾದಾಸೋಹಕ್ಕೆ ಬೇಕಾದಂತಹ, ಅಂದರೆ ಸುಮಾರು ಲಕ್ಷಾಂತರ ಮಂದಿ 7 ದಿನಗಳಲ್ಲಿ ಇಲ್ಲಿ ಊಟವನ್ನು ಮಾಡಲಿದ್ದಾರೆ. ಮಹಾದಾಸೋಹಕ್ಕೆ ಎಲ್ಲ ಸಕಲ ರೀತಿಯಾದಂತಹ ಸಿದ್ಧತೆ ಆಗಿದೆ. 26ರಿಂದ ಮಹಾದಾಸೋಹ ಇಲ್ಲಿ ಪ್ರಾರಂಭವಾಗಲಿದೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಕೆಂಡಗಣ್ಣ GB ಸರ್ಗೂರು, ಇಂಡಿಯನ್ TV, ಸುತ್ತೂರು.